ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರೋದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ. ನಾನು ನಮ್ಮ ಡ್ರೋನ್ ಪೈಲಟನ್ನು ಕರ್ಕೊಂಡು ಲೊಕೇಶನ್ಗೆ ಹೋಗಿ ನಿಂತಿರ್ತೀನಿ. ಕ್ಲೈಂಟ್ ಇನ್ನೂ ಬಂದಿರೋದಿಲ್ಲ, ಅವರು ಬರಲಿ ಅಂತ ವೇಟ್ ಮಾಡ್ತಿರ್ತೀವಿ. ಅವ್ರು ಬರುವಷ್ಟಿಗೆ ನಮ್ಮ ಕ್ಯಾಮ್ರಾ ಸೆಟಪ್ ಎಲ್ಲ ರೆಡಿ ಮಾಡ್ಕೋತೀವಿ. ಅವರು ಬಂದ ತಕ್ಷಣ ಶೂಟಿಂಗ್ ಶುರು ಆಗುತ್ತೆ. ಎಲ್ಲರೂ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿ ರೆಡಿ ಇರೋದಿಲ್ಲ. ಹೋದ ತಕ್ಷಣ ಅವರಿಗೆ ಅನ್ಕಂಫರ್ಟ್ ಆಗಬಾರ್ದು ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಒಳಗೆ ಸಣ್ಣ ಸಣ್ಣ ಸೀನ್ಗಳನ್ನು ಶೂಟ್ ಮಾಡ್ಬೇಕಂತೇಳಿ ಅಂದ್ಕೊಂಡಿರ್ತೀನಿ. ಈ ಜಾಗದೊಳಗೆ ನಮ್ಮ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಫೋಟೋ ಶೂಟನ್ನು ಮಾಡ್ಕೊಂಡು ಬೇರೆ ಜಾಗಕ್ಕೆ ಹೋಗೋಕೆ ರೆಡಿ ಮಾಡ್ಕೋತೀವಿ ಎಲ್ಲ. ಬೇರೆ ಜಾಗಕ್ಕೆ ಬಂದು ಆಲ್ರೆಡಿ ಒಂದು ಸ್ವಲ್ಪ ಶೂಟನ್ನು ಮಾಡಿರ್ತೀವಿ. ಕ್ಲೈಂಟು ಇನ್ನೊಂದು ಡ್ರೆಸ್ಸನ್ನು ಚೇಂಜ್ ಮಾಡೋಕ್ಕೆ ಹೋಗಿರ್ತಾರೆ. ನಾನು ನಮ್ಮ ಡ್ರೋನ್ ಪೈಲಟು ಸ್ವಲ್ಪ ಫುಟೇಜ್ ಹೆಂಗೆ ಬಂದೋ ಅಂತ ನೋಡ್ಕೊತ ಕೂತಿರ್ತಾರೆ. ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾರೆ. ನಾವು ಹೊಟ್ಟೆ ಎಸ್ತಿರೋದಕ್ಕೆ ಚಿಪ್ಸು ಅದು ಇದು ತಿಂದು ಹೋಗಿರ್ತೀವಿ. ಹಾಗೆ ನಮ್ಮ ಗಿಂಬಲ್ ಹಿಡ್ಕೊಂಡು ಯಾವ ಥರ ಮೂಮೆಂಟ್ ಆಗುತ್ತೆ ಏನು ಎಲ್ಲ ನೋಡ್ತಾರೆ. ಅದಾದಮೇಲೆ ನಾವು ಇನ್ನೊಂದು ಸ್ವಲ್ಪ ಕ್ಲಿಪ್ಸನ್ನು ತೊಗೊಳಕ್ಕೆ ಶುರು ಮಾಡ್ತೀವಿ ಶೂಟಿಂಗಿಗೆ. ಶೂಟಿಂಗ್ಸ್ ಆಲ್ಮೋಸ್ಟ್ ಇಲ್ಲಿ ಮುಗಿಯುತ್ತೆ. ನಮ್ಮ ಹತ್ರ ಇನ್ನೂ ಜಾಸ್ತಿ ಕ್ಲಿಪ್ ತೊಗೊಳೋದಿತ್ತು, ಬಟ್ ಸಂಜೆ ಆಗಿರೋ ಕಾರಣ ಮುಗಿಸ್ತೀವಿ. ಮತ್ತು ನಾಳೆ ಶುರು ಮಾಡ್ತೀವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ಬೇಗ ಬರ್ಬೇಕಂತೇಳಿ ಲೊಕೇಶನಿಗೆ ಬರ್ತೀವಿ. ಇಲ್ಲಿ ಇನ್ನೊಂದು ಏನು ಡಿಫಿಕಲ್ಟ್ ಆಗುತ್ತೆ ಅಂದ್ರೆ ನಾವು ಸೆಂಟ್ರನ್ನ ನಿಂದಿರಿಸಿ ಇಲ್ಲಿಂದ ಅವ್ರಿಗೆ ಗೈಡ್ ಮಾಡೋಕ್ಕಾಗ್ತಿರೋದಿಲ್ಲ. ಅದಕ್ಕೋಸ್ಕರ ಫೋನ್ನ ಸ್ಪೀಕರ್ ಒಳಗಿಟ್ಟು ಅವ್ರ ಕಿಶದಾಗಿಟ್ಟು ಡ್ರೋನನ್ನು ಹಾರಿಸ್ಬೇಕಾಗತ್ತೆ. ಈ ಜಾಗದೊಳಗೆ ನಾವು 2 ಕಾಸ್ಟ್ಯೂಮ್ ಮೇಲೆ ಶೂಟಿಂಗ್ ಮಾಡ್ತೀವಿ. 2 ಕಾಸ್ಟ್ಯೂಮ್ ಮೇಲೂ ಜಬರ್ದಸ್ತಾಗಿ ಶೂಟಿಂಗ್ ಮೂಡ್ ಬರುತ್ತೆ. ಇವಾಗ ಈ ಕಾಸ್ಟ್ಯೂಮ್ ಮೇಲೆ ಶೂಟಿಂಗ್ ಮುಗಿತು. ಫೋಟೋ ಶೂಟ್ ಒಂದು ಸ್ವಲ್ಪ ಮಾಡಿಕೊಂಡು ಬೇರೆ ಕಾಸ್ಟ್ಯೂಮಿಗೆ ರೆಡಿ ಆಗ್ತೀವಿ. ಈ ಜಾಗದಾಗ ಟೋಟಲ್ 2 ಕಾಸ್ಟ್ಯೂಮನ್ನು ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮಗಿಲ್ಲಿ ಬಂದಮೇಲೆ ಇನ್ನೊಂದು ಜಾಗ ಇತ್ತು, ಅದರೊಳಗೂ ಶೂಟಿಂಗ್ ಮಾಡಿಕೊಂಡು ಬೇರೆ ಜಾಗಕ್ಕೆ ಹೋಗ್ಬೇಕಂತ ನಾವು ಎಲ್ಲನೂ ರೆಡಿ ಮಾಡ್ಕೋತೀವಿ. ಫೈನಲ್ ಆಗಿ ಮುಗಿಸ್ಕೊಂಡು ಈ ಜಾಗಕ್ಕೆ ಬಂದ್ವಿ. ಈ ಜಾಗದಾಗ ಒಂದು ಸ್ವಲ್ಪ ಕ್ರೌಡ್ ಇತ್ತು, ಬಟ್ ಹಾಗೆ ಎಂಜಾಯ್ನೂ ಆಯ್ತು. ಇಲ್ಲಿ ಇರೋ ಜನಗಳು ಎಲ್ಲರೂ ಸಪೋರ್ಟ್ ಮಾಡಿದರು. ನಮ್ಮ ಅಂಗಡಿಗೆ ಬಂದು ಶೂಟಿಂಗ್ ಮಾಡಿರಿ ಅಂತ ಎಲ್ಲರೂ ಹೇಳಿದರು. ಬಟ್ ಆ ಜನಗಳು ಸಪೋರ್ಟ್ ಮಾಡಿದ್ದಕ್ಕೆ ನಮ್ಗೆ ಇಲ್ಲಿ ಚೆನ್ನಾಗಿ ಶೂಟಿಂಗ್ ಮಾಡೋಕ್ಕಾಯ್ತು.
ಇಲ್ಲಿ ಪಬ್ಲಿಕ್ ರಿಯಾಕ್ಷನ್ ಹೆಂಗಿತ್ತಂದ್ರೆ ಹೋಗೋರು ಬರೋರು ಎಲ್ಲರೂ ಕೇಳತ್ತಿದ್ರು, ಸಾಂಗ್ ಶೂಟ್ ಮಾಡತ್ತಿರು, ಫಿಲ್ಮ್ ಶೂಟ್ ಮಾಡತ್ತಿರು, ಧಾರಾವಾಹಿ ಶೂಟಿಂಗು ಅಂತೇಳಿ. ಎಷ್ಟೋ ಜನ ನಿಂತು ಒದರೋರು ಅಲ್ಲಿ ದೂರ ನಿಂತು ಕೇಶನ್ ನಮಗೆ. ಈ ಶೂಟನ್ನು ಮುಗಿಸ್ಕೊಂಡು ಇನ್ನೊಂದು ಪ್ಲೇಸಿಗೆ ಹೋದ್ವಿ, ಬಟ್ ಅಲ್ಲಿ BTS ವಿಡಿಯೋ ಮಾಡೋಕ್ಕಾಗಲಿಲ್ಲ. ಶೂಟಿಂಗ್ ಮಾತ್ರ ನಾವು ಅಂದ್ಕೊಂಡಿದ್ದಕ್ಕಿಂತ ಜಬರ್ದಸ್ತಾಗಿ ಮೂಡಿ ಬಂದಿತ್ತು. ಆ್ಯಂಡ್ ರಾತ್ರಿ ಹೊತ್ತಿನಾಗ ನಾವು ಒಂದು ಕಾನ್ಸೆಪ್ಟ್ ಇತ್ತು ನನಗೆ, ಹಿಂಗೆ ಮಾಡ್ಬೇಕಂತೇಳಿ. ಬಾನ್ ಫೈರ್ ಹಾಕಿ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿ ಫೋಟೋಶೂಟ್ ಮಾಡ್ಬೇಕು ಅನ್ನೋದಿತ್ತು. ಸೊ ಆ ಫೋಟೋಶೂಟು ಈ ಎಲ್ಲ ಶೂಟಿಂಗ್ಕಿಂತ ಹೈಲೈಟ್ ಆಗಿಬಿಡ್ತು. ಯಾಕಂದ್ರೆ ಅದು ಆ ಫೋಟೋಸ್ ಎಲ್ಲ ಎಷ್ಟು ಮಸ್ತ್ ಇದೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗತ್ತೆ. ಪ್ರೀ ವೆಡ್ಡಿಂಗ್ ವಿಡಿಯೋನ ಇದನ್ನೇ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಡಿ. ಇದರೊಳಗೆ ತೆಗೆದಿರುವಂಥ ಫೋಟೋಗಳನ್ನೇನಾದರೂ ನೀವು ನೋಡ್ಬೇಕು ಅನಿಸಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ನನ್ನ ID ಒಳಗೆ ಪ್ರತಿಯೊಂದೂ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ, ನೀವು ನೋಡ್ಕೋಬಹುದು. ಕೊನೆಯದಾಗಿ ಇದರಲ್ಲಿ ತೆಗೆದಿರೋ ಫೋಟೋಗಳನ್ನು ನಾನು ಇದೇ ವಿಡಿಯೋ ಒಳಗೆ ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ನೋಡ್ಕೊರಿ. ಎಷ್ಟಾಗುತ್ತೆ ಅಷ್ಟೇ ಕೊಟ್ಟಿರ್ತೀನಿ. ಮಿಕ್ಕಿರೋದನ್ನು ನಾನು ಏನೇ ಇದ್ದರೂ ನನ್ನ ಇನ್ಸ್ಟಾಗ್ರಾಮ್ ID ಒಳಗೆ ಹಾಕಿರ್ತೀನಿ, ಒಂದೊಮ್ಮೆ ಚೆಕ್ಔಟ್ ಮಾಡ್ಬೋದು. ಎಲ್ರಿಗೂ ಈ ವಿಡಿಯೋ ನೋಡಿದವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀನಿ. ಮುಂದಿನ ವಿಡಿಯೊಳಗೆ ಮತ್ತೆ ಸಿಗೋಣ. ಮಜಾ ಮಾಡ್ಕೊತಾ ಮಸ್ತ್ ಇರ್ರಿ. ಅಲ್ಲಿವರೆಗೂ ಬಾಯ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.